ಮೊದಲ ಖಂಡ ಬ್ರಹ್ಮಖಂಡದಲ್ಲಿ ಬ್ರಹ್ಮದೇವರ ಮಗನಾದಂತಹ ನಾರದರ ಚರಿತ್ರೆ. ಎರಡನೆಯ ಖಂಡ ಪ್ರಕೃತಿ ಖಂಡದಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನ ಇರ್ತಕ್ಕಂತಹ ಅನೇಕ ಸ್ತ್ರೀ ದೇವತೆಗಳ ಸ್ತ್ರೀ ಶಕ್ತಿಗಳ ಕಥೆಯನ್ನು ಹೇಳಿ, ಮೂರನೆಯ ಖಂಡದಲ್ಲಿ ಗಣಪತಿಯ ಚರಿತ್ರೆಯನ್ನು ಹೇಳಿ, ಮುಂದಿನ ಕೊನೆಯ ಖಂಡ ಕೃಷ್ಣಖಂಡ ಅಂತ ತುಂಬ ವಿಸ್ತಾರವಾಗಿ ಸುಮಾರು 130 ಅಧ್ಯಾಯಗಳಲ್ಲಿ ಅತ್ಯಂತ ವಿಸ್ತಾರವಾಗಿ ಕೃಷ್ಣನ ಕಥೆಗಳನ್ನು ಹೇಳ್ತಾ ಹೋಗ್ತಾರೆ. ಅತ್ಯಂತ ವಿಸ್ತಾರವಾದ ಭಾಗ. ಆದರೆ ಎಲ್ಲಿಯೂ ಕೂಡ ಕೃಷ್ಣನ ಕಥೆಗಳನ್ನು ವಿಸ್ತಾರವಾಗಿ ಹೇಳದೆ ಕೃಷ್ಣನ ಸ್ತೋತ್ರಗಳನ್ನು ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ಕೃಷ್ಣನ ಸ್ತೋತ್ರಗಳನ್ನು ವಿಸ್ತಾರವಾಗಿ ಹೇಳ್ತಾ ಹೋಗ್ತಾರೆ. ನಾವು ಪ್ರಕೃತಿ ಖಂಡದಲ್ಲಿ ಗಣಪತಿ ಖಂಡದಲ್ಲಿ ಅನೇಕ ಬಗೆಯ ಕಥಾ ರಂಜನೆಗಳನ್ನು ನಾವು ನೋಡಿದೆವು. ಆದರೆ ಇಲ್ಲಿ ಯಾಕೆಂದರೆ ಕೃಷ್ಣನ ಕಥೆಗಳನ್ನು ನಾವು ಬೇರೆ ಅನೇಕ ಪುರಾಣಗಳಲ್ಲಿ ಭಾಗವತದಲ್ಲಿ ತುಂಬ ಸುಂದರವಾಗಿ ನಾವು ಕೃಷ್ಣನ ಕಥೆಗಳನ್ನು ಕೇಳಿರ್ತೇವೆ. ಅದರಿಂದಾಗಿ ಕಥೆಗೆ ಹೆಚ್ಚು ಮಹತ್ವ ಕೊಡದೆ ಆ ಕೃಷ್ಣನ ಮಹಿಮೆ, ಕೃಷ್ಣನ ಭಕ್ತಿ ಎಲ್ಲದಕ್ಕಿಂತ ದೊಡ್ಡದಾದದ್ದು. ಪ್ರಾರಂಭದಲ್ಲಿಯೇ ಹೇಳಬೇಕಾದ್ರೆ ಶ್ರೀಕೃಷ್ಣ ಜನ್ಮಖಂಡಂಚ ಜನ್ಮಾದೇಹೆ ಖಂಡನಂ ನೃಣಾಂ. ಇದಕ್ಕೆ ಕೃಷ್ಣ ಖಂಡ ಅಂತ ಹೆಸರು ಯಾಕೆ ಅಂತ ಹೇಳಿದ್ರೆ, ಖಂಡ ಎಂದರೆ ಸಾಮಾನ್ಯವಾಗಿ ಭಾಗಗಳನ್ನು ನಾವು ಪ್ರಥಮ ಖಂಡ, ದ್ವಿತೀಯ ಖಂಡ, ತೃತೀಯ ಖಂಡ ಎನ್ನುವ ಅಧ್ಯಾಯಗಳ ಅರ್ಥದಲ್ಲಿ, ಚಾಪ್ಟರ್ ಎನ್ನುವ ಅರ್ಥದಲ್ಲಿ ಖಂಡ ಎನ್ನತಕ್ಕಂತಹ ಶಬ್ದಗಳನ್ನು ಉಪಯೋಗಿಸ್ತೇವೆ. ಈ ಕೃಷ್ಣ ಖಂಡ ಎನ್ನುವಂಥದ್ದು ಕೃಷ್ಣನ ನಾಮಸ್ಮರಣೆ ಮಾಡಿದರೆ ನಮ್ಮ ಎಲ್ಲ ದುರಿತಗಳು ಕೂಡ, ಖಂಡ ಅಂದರೆ ತುಂಡು ಎನ್ನತಕ್ಕಂಥ ಇನ್ನೊಂದು ಅರ್ಥ ಇದೆ, ನಮ್ಮ ಎಲ್ಲ ದುರಿತಗಳು ಕೂಡ ತುಂಡಾಗಿ ನಾಶವಾಗಿ ಹೋಗ್ತಾವೆ. ಅದರಿಂದಾಗಿ ಇದಕ್ಕೆ ಕೃಷ್ಣಖಂಡ ಅಂತ ಹೆಸರು. ಅದರಿಂದಾಗಿ ನಾವು ಜೀವನದಲ್ಲಿ ಅತ್ಯಂತ ದೊಡ್ಡದಾದ ಒಂದು ಸಂಪತ್ತನ್ನು ಬಯಸುವುದಿದ್ದರೆ ಅದು ಕೃಷ್ಣ ಭಕ್ತಿಯನ್ನು ಬಯಸಬೇಕು. ಕೃಷ್ಣ ಭಕ್ತಿಗಿಂತ ದೊಡ್ಡ ಸಂಪತ್ತು ಯಾವುದೂ ಇಲ್ಲ. ನಾವು ಇಡೀ ಜೀವನದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಬೇಕು ಅಂತ ತುಂಬ ಪರಿಶ್ರಮವನ್ನು ಪಡ್ತಾ ಇರ್ತೇವೆ. ಅದು ಲೌಕಿಕವಾಗಿರಬಹುದು, ಆಧ್ಯಾತ್ಮಿಕವಾಗಿರಬಹುದು. ಪ್ರತಿಯೊಂದು ಕ್ಷೇತ್ರಗಳಲ್ಲಿಯೂ ಕೂಡ ಅದರ ಗುರಿ ಯಾವುದಿರಬೇಕು ಅಂತ ಹೇಳಿದ್ರೆ ಅದು ಭಗವಂತನ ಅನುಗ್ರಹ, ಭಗವಂತನಲ್ಲಿ ನನಗೆ ಭಕ್ತಿ ಬರಬೇಕು, ಭಗವಂತನ ದಾಸ್ಯ ನನ್ನ ಮನಸ್ಸಿನಲ್ಲಿ ಗಟ್ಟಿಯಾಗಬೇಕೆನ್ನುವ ಚಿಂತನೆಯಿಂದಾಗಿ ನಾವು ಲೌಕಿಕ, ಪಾರತ್ರಿಕ ಎಲ್ಲ ಬಗೆಯ ಕರ್ಮಗಳನ್ನು ಮಾಡಬೇಕು ಅಂತ ಆ ಹರಿಭಕ್ತಿಯ ಬಗ್ಗೆ, ಕೃಷ್ಣನ ಭಕ್ತಿಯ ಬಗ್ಗೆ ಪ್ರಾರಂಭದಲ್ಲಿ ತುಂಬ ವಿಸ್ತಾರವಾಗಿ ಹೇಳ್ತಾರೆ. ಯತ್ರ ಕೃಷ್ಣ ಕಥಾ ಸಂತಿ ತತ್ರ ಇವ ಸರ್ವದೇವತಾ. ಎಲ್ಲಿ ಕೃಷ್ಣನ ಕಥೆಗಳು ನಡೀತಾ ಇರ್ತದೋ ಅಲ್ಲಿ ಎಲ್ಲ ದೇವತೆಗಳ ಸನ್ನಿಧಾನ ಇರ್ತದೆ ಅಂತ ನಾವು ಭಾಗವತದ ಕೊನೆಯಲ್ಲೂ ಆ ಮಾತನ್ನು ಕೇಳ್ತೇವೆ. ಸ್ವಯಂ ಆಚಾರ್ಯರ ಚರಿತ್ರೆಯಲ್ಲೂ ಕೇಳಬೇಕಾದ್ರೆ ಆಚಾರ್ಯರು ಭಾಗವತದ ಆ ಉಪನಿಷತ್ತುಗಳ ಅರ್ಥವನ್ನು ಪಾಠ ಮಾಡಬೇಕಾದ್ರೆ ಎಲ್ಲ ದೇವತೆಗಳು, ಲೋಕದಲ್ಲಿದ್ದಂತಹ ಮಾನುಷ ವ್ಯಕ್ತಿಗಳು ಮಾತ್ರ ಅಲ್ಲ, ಎಲ್ಲ ದೇವಾನುದೇವತೆಗಳು ಬಂದು ಉಪಸ್ಥಿತರಾಗಿದ್ದುಕೊಂಡು ಆಚಾರ್ಯರ ಮುಖದಿಂದಾಗಿ ಆ ಪ್ರವಚನವನ್ನು ಕೇಳ್ತಾ ಇದ್ರು ಅಂತ. ಕೇವಲ ಶ್ರೀಮದಾಚಾರ್ಯರು ಮಾತ್ರ ಅಲ್ಲ, ದೊಡ್ಡ ವ್ಯಕ್ತಿಗಳು, ಪ್ರಾಣದೇವರು ಮೊದಲಾದಂತಹ ಎತ್ತರದವರು, ಬ್ರಹ್ಮದೇವರು ಉಪದೇಶ ಮಾಡಿದಾಗ ಮಾತ್ರ ನಾವು ಬರ್ತೇವೆ ಅಂತ ದೇವತೆಗಳು ಬರುವಂಥದ್ದಲ್ಲ. ಸಾಮಾನ್ಯ ಒಬ್ಬ ಚಿಕ್ಕ ಮಕ್ಕಳು ದೇವರ ಕಥೆಗಳನ್ನು ಹೇಳ್ತಾ ಇರಲಿ, ಅಲ್ಲಿಗೆ ದೇವತೆಗಳು ಬಂದು ಆ ಕಥೆಗಳನ್ನು ಕೇಳ್ತಾ ಇರ್ತಾರಂತೆ. ಅಂದರೆ ಯಾರು ಹೇಳ್ತಾರೆ ಅಂತ ದೇವತೆಗಳು ನೋಡುವುದಿಲ್ಲವಂತೆ, ಯಾವ ವಿಷಯವನ್ನ, ದೇವರ ಚರಿತ್ರೆಯನ್ನ ಯಾವುದೇ ತಪ್ಪಿಲ್ಲದೆ ಸುಂದರವಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿಗೆ ಎಲ್ಲ ದೇವತೆಗಳ ಸನ್ನಿಧಾನ ಅಲ್ಲಿ ಕುಳಿತು ಆ ಕೃಷ್ಣನ ಕಥೆಗಳನ್ನು ಕೇಳ್ತಾ ಇರ್ತಾರೆ. ಅದರಿಂದಾಗಿ ಪ್ರಷ್ಟಾತು ಪ್ರಶ್ನ ಮಾತ್ರೇಣ ಪುನಾತಿ ಕುಲಮಾತ್ಮನಃ ಶ್ರೋತ ಶ್ರವಣ ಮಾತ್ರೇಣ ಸ್ವಕುಲಂ ಸ್ವಸ್ವಬಾಂಧವಾನು. ಈ ಕೃಷ್ಣನ ಕಥೆ ಎನ್ನುವಂಥದ್ದು ಯಾರು ಹೇಳ್ತಾರೆ ಅವನ ಕುಲವನ್ನೇ ಉದ್ಧಾರ ಮಾಡ್ತದೆ, ಯಾರು ಶ್ರವಣ ಮಾಡ್ತಾರೆ ಅವನ ಕುಲವನ್ನು ಕೂಡ ಉದ್ಧಾರ ಮಾಡ್ತದೆ. ಹೇಳುವವರು, ಕೇಳುವವರು ಅಥವಾ ಯಾರು ಕೃಷ್ಣನ ಕಥೆಯನ್ನು ಹೇಳಿ ಅಂತ ವಿನಂತಿಸಿಕೊಳ್ತಾರೆ, ಪ್ರಷ್ಟುಹು, ಅಂಥವರ ಕುಲವನ್ನು ಕೂಡ ಉದ್ಧಾರ ಮಾಡುವಂಥದ್ದು. ಹೀಗೆ ಕೃಷ್ಣನ ಚರಿತ್ರೆಯನ್ನು ಕೇಳಬೇಕು ಅಂತ ಯಾರ್ಯಾರು ಆಸಕ್ತಿ ಇದೆ, ಯಾರ್ಯಾರು ಅದರಲ್ಲಿ ತೊಡಗುತ್ತಾರೆ ಅವರೆಲ್ಲರಿಗೂ ಕೂಡ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ. ಈ ಮಾತನ್ನು ಮುಂದೆ ಇಡೀ ಕೃಷ್ಣಖಂಡದಲ್ಲಿ ಅನೇಕ ಸಂದರ್ಭದಲ್ಲಿ ಹೇಳ್ತಾ ಹೋಗ್ತಾರೆ. ಸುದರ್ಶನಂ ಭ್ರಮತ್ಯೇವ ತಸ್ಯ ಪಾರ್ಶ್ವೇ ದಿವಾನಿಶಂ. ಯಾರು ನಿತ್ಯ ಕೃಷ್ಣನ ಸ್ಮರಣೆಯನ್ನು ಮಾಡ್ತಾ ಇರ್ತಾರೆ, ಯಾರು ಯಾವಾಗಲೂ ಕೂಡ ಕೃಷ್ಣನ ಚರಿತ್ರೆಗಳನ್ನು ಹೇಳುವುದು, ಕೇಳುವುದು ಮಾಡ್ತಾ ಇರ್ತಾರೆ, ಅವನ ಬೆನ್ನ ಹಿಂದೆಯೇ ಸುದರ್ಶನ ಚಕ್ರ, ಸ್ವಯಂ ಕೃಷ್ಣ ಪರಮಾತ್ಮನೇ ಸುದರ್ಶನ ಚಕ್ರದ ರೂಪದಲ್ಲಿ ಆ ಭಕ್ತನ ಹಿಂದೆ ಇದ್ದು ಎಲ್ಲ ಬಗೆಯ ರಕ್ಷಣೆಯನ್ನು ಮಾಡ್ತಾ ಇರ್ತಾನಂತೆ. ಕೃಷ್ಣಾಜ್ಞಯಾಚ ರಕ್ಷಾರ್ಥಂ ಕೋವಾ ಕಿಂ ಕರ್ತುಮೀಶ್ವರ. ಹೀಗೆ ಸ್ವಯಂ ಕೃಷ್ಣನೇ ಅವನ ರಕ್ಷಣೆಗೋಸ್ಕರ ಇದ್ದಾಗ ನವಾ ವಿಘ್ನೋ ಭವೇತ್ ತಸ್ಯ ಪರಮಾಯುರ್ ನಶ್ಯತಿ. ಅವನ ಜೀವನದಲ್ಲಿ ಯಾವುದೇ ರೀತಿಯ ವಿಘ್ನಗಳು, ತೊಂದರೆಗಳು ಆಗುವುದಿಲ್ಲ. ಸ್ವಯಂ ಭಗವಂತನೇ ಸುದರ್ಶನ ಚಕ್ರದ ರೂಪದಲ್ಲಿದ್ದುಕೊಂಡು ಆ ಕೃಷ್ಣನ ಸ್ಮರಣೆಯನ್ನು ಮಾಡುವವನಿಗೆ, ಕೃಷ್ಣನ ಚರಿತ್ರೆಯನ್ನು ಹೇಳುವವನಿಗೆ, ಕೃಷ್ಣನ ಚರಿತ್ರೆಯನ್ನು ಕೇಳುವವನಿಗೆ ಭಗವಂತ ರಕ್ಷಣೆಯನ್ನು ಮಾಡ್ತಾ ಇರ್ತಾನೆ. ಹೀಗೆ ತವ ಕೃಷ್ಣ ಕಥಾಯಾಂಚ ರತಿ ಆತ್ಯಂತಿಕೀ ಸದಾ. ನಾರದರು ಭಗವಂತನಲ್ಲಿ ಕೇಳುವಂಥದ್ದು,
ವಿಸ್ತಾರವಾದ ತತ್ವಜ್ಞಾನವನ್ನು ಕೇಳ್ತಾ ಇದ್ದೇನೆ. ಪದೇ ಪದೇ ನಿನ್ನಲ್ಲಿ ಕೇಳುವಂಥದ್ದು ಭಗವಂತ, ನನಗೆ ಆ ಕೃಷ್ಣನ ಕಥೆಯಲ್ಲಿಯೇ ಯಾವತ್ತೂ ಕೂಡ ನಾನು ಕೃಷ್ಣನ ಕಥೆಯನ್ನು ಕೇಳಿದೆ ಸಾಕು ಎನ್ನುತಕ್ಕಂತಹ ಭಾವ ನನಗೆ, ಅದರಲ್ಲಿ ತೃಪ್ತಿ ಭಾವ ನನಗೆ ಬರುವುದೇ ಬೇಡ. ನಿರಂತರವಾಗಿ ನನ್ನ ಇಡೀ ಜೀವನ ಕೃಷ್ಣ ಕಥೆಯಲ್ಲಿಯೇ ಕೇಳುವುದಕ್ಕೆ ನನಗೆ ಆಸಕ್ತಿ ಇರುವ ಹಾಗೆ ನನ್ನ ಮನಸ್ಸನ್ನು ದೃಢಗೊಳಿಸು. ದಯಾಸ್ತಿ ಸರ್ವದೇವೇಶು ಸರ್ವಂ ಕೃಷ್ಣಮಯಂ ಜಗತ್ತು. ಭಗವಂತ ಅತ್ಯಂತ ದಯಾಮಯಿ ನೀನು. ಲೋಕದಲ್ಲಿ ಸಜ್ಜನರು ಅಂತ ಯಾರಿದ್ದಾರೋ ಅವರೆಲ್ಲರಿಗೂ ಕೂಡ ಕೃಷ್ಣ ಕಥೆಯನ್ನು ಕೇಳುವ ಯೋಗವನ್ನು ಕೊಡ್ತೇಯ. ಆ ಯೋಗವನ್ನು ಸ್ಥಿರವಾಗಿ ಗೊಳಿಸುವಂತಹ ಒಂದು ಅನುಗ್ರಹವನ್ನು ನೀನು ಮಾಡಬೇಕು ಎಂಬುದಾಗಿ ಆ ಭಗವಂತನಲ್ಲಿ ಕೇಳಿದ್ದಾನೆ. ಕಿಂಕರಾನ್ ಕಿಂಕರೀಂಚೈವ ಉದ್ಧರೇದ್ ವೈಷ್ಣವಸ್ಸದ. ಹೀಗೆ ವಿಷ್ಣುವಿನ ಕಥೆಯನ್ನು ಯಾರು ಕೇಳ್ತಾ ಇರ್ತಾನೆ ಅವನು ಮಾತ್ರ ಅಲ್ಲ, ಅವನನ್ನು ನಂಬಿದ ಅವನ ಇಡೀ ದಾಸವರ್ಗವೂ ಕೂಡ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ತದೆ ಅಂತ ಕೃಷ್ಣ ಕಥೆಯ ಮಹಿಮೆಯನ್ನು ಪ್ರಾರಂಭದಲ್ಲಿ ಹೇಳಿ ಕೃಷ್ಣ ಕಥೆಯನ್ನು, ಕೃಷ್ಣನ ಅವತಾರದ ಕಥೆಯನ್ನು ಹೇಳಲಿಕ್ಕೆ ಬ್ರಹ್ಮವೈವರ್ತ ಪುರಾಣ ಪ್ರಾರಂಭ ಮಾಡ್ತಾ ಇದೆ. ಕೃಷ್ಣನ ಕಥೆಯನ್ನು ಹೇಳುವುದಕ್ಕಿಂತ ಮುಂಚೆ ಕೃಷ್ಣ ಭೂಮಿಗೆ ಯಾವ ಕಾರಣದಿಂದ ಅವತಾರವನ್ನು ಮಾಡಿದ, ಅದರಲ್ಲಿಯೂ ಬ್ರಹ್ಮವೈವರ್ತ ಪುರಾಣ ನಾವು ಮಹಾಭಾರತದಲ್ಲಾಗಿರಬಹುದು ಭಾಗವತದಲ್ಲಾಗಿರಬಹುದು ಕೃಷ್ಣ ಮತ್ತು ರುಕ್ಮಿಣಿಯರ, ಕೃಷ್ಣ ಸತ್ಯಭಾಮೆ ರುಕ್ಮಿಣಿಯರ ಲಕ್ಷ್ಮೀನಾರಾಯಣರ ದಾಂಪತ್ಯವನ್ನು ತುಂಬ ವಿಸ್ತಾರವಾಗಿ ಸುಂದರವಾಗಿ ನಿರೂಪಣೆ ಮಾಡಿದರೆ, ಬ್ರಹ್ಮವೈವರ್ತ ಪುರಾಣ ನಮಗೆ ಕೃಷ್ಣ ಮತ್ತು ರಾಧೆಯರ ಒಂದು ಸಂಗತಿಯನ್ನು ತುಂಬ ವಿಸ್ತಾರವಾಗಿ ಹೇಳ್ತಾ ಹೋಗ್ತದೆ. ರುಕ್ಮಿಣಿಯ ವಿವಾಹವನ್ನು ಒಂದು ಅಧ್ಯಾಯದಲ್ಲಿ, ಸತ್ಯಭಾಮೆಯ ವಿವಾಹವನ್ನು ಒಂದು ಅಧ್ಯಾಯದಲ್ಲಿ, ಹೀಗೆ ಉಳಿದ ಷಣ್ಮಹಿಷಿಯರ ಕಥೆಗಳನ್ನು ಅತ್ಯಂತ ಸಂಕ್ಷಿಪ್ತವಾಗಿ ಕೊನೆಯಲ್ಲಿ ಹೇಳಿ ಪ್ರಾರಂಭದ ಈ ಕೃಷ್ಣಖಂಡದಲ್ಲಿಯೂ ಕೂಡ ಸುಮಾರು 50-60 ಅಧ್ಯಾಯಗಳಲ್ಲಿ ಕೃಷ್ಣರಾಧೆಯರ ಕಥೆಯನ್ನು ವಿಸ್ತಾರವಾಗಿ ಹೇಳ್ತಾ ಹೋಗ್ತದೆ. ಅದನ್ನು ಹೇಳುವುದಕ್ಕೆ ಹಿನ್ನೆಲೆಯಾಗಿ ಕೃಷ್ಣ ಯಾವ ಕಾರಣದಿಂದ ಅವತಾರ ಮಾಡ್ದ, ರಾಧೆ ಯಾವ ಕಾರಣದಿಂದ ಅವತಾರ ಮಾಡಿದಳು, ಇದೆರಡನ್ನೂ ಕೂಡ ಬ್ರಹ್ಮವೈವರ್ತ ಪುರಾಣ ಪ್ರಾರಂಭದಲ್ಲಿ ಹೇಳ್ತದೆ. ನಾವು ಈ ರಾಧೆಯ ಹಿನ್ನೆಲೆಯನ್ನು ನಾವು ಹಿಂದೆ ನೋಡಿದ್ದೆವು. ರಾಧೆ ಅಂತ ಹೇಳಿದ್ರೆ ನೀಲೆ ಎನ್ನತಕ್ಕಂತಹ ಷಣ್ಮಹಿಷಿಯರಲ್ಲಿ ಒಬ್ಬಳು ನೀಲೆ ಎನ್ನುವವಳು. ಅವಳಲ್ಲಿ ವಿಶೇಷ ಲಕ್ಷ್ಮಿಯ ವಿಶೇಷ ಸನ್ನಿಧಾನ ಇತ್ತು. ಆದ್ದರಿಂದಾಗಿ ಅವಳನ್ನು ಲಕ್ಷ್ಮಿ ಎಂಬುದಾಗಿಯೂ ಕೂಡ ಬ್ರಹ್ಮವೈವರ್ತ ಪುರಾಣ ಅನೇಕ ಕಡೆಗಳಲ್ಲಿ ವ್ಯವಹಾರ ಮಾಡಿದೆ ಅಂತ. ಅವರು ಭೂಲೋಕಕ್ಕೆ ಬಂದದಕ್ಕೆ ಕಾರಣವನ್ನು ಕೂಡ ನಾವು ಮೊನ್ನೆಯ ದಿನ ನೋಡಿದ್ದೆವು. ಒಮ್ಮೆ ಗೋಲೋಕದಲ್ಲಿ ನಾವು ವೈಕುಂಠ ಎಂಬುದಾಗಿ ಏನು ಅತ್ಯಂತ ಶುದ್ಧ ಸತ್ವವಾದಂತಹ ಲೋಕವನ್ನು ನಾವು ಅನೇಕ ಪುರಾಣಗಳಲ್ಲಿ ಕೇಳ್ತೇವೆ. ಅದೇ ರೀತಿಯಾದಂತಹ ಗೋಲೋಕ, ಆ ಗೋಲೋಕದಲ್ಲಿ ಕೃಷ್ಣ ಒಮ್ಮೆ ವಿರಜಾ ಅನ್ನತಕ್ಕಂತಹ ಗೋಪಿಕೆಯ ಜೊತೆಗೆ ಸಲ್ಲಾಪವನ್ನು ಮಾಡ್ತಾ ಇದ್ದಾನಂತೆ. ಈ ಕೃಷ್ಣ ಮತ್ತು ವಿರಜೆಯರ ಸಲ್ಲಾಪ ಬೇರೆ ಗೋಪಿಕೆಯರ ಮೂಲಕವಾಗಿ ರಾಧೆಗೆ ತಿಳಿದಿದೆ. ರಾಧೆಗೆ ಗೊತ್ತಾದ ಕೂಡಲೇ ಅವಳು ಕೋಪದಿಂದಾಗಿ ಆ ಗೋಲೋಕಕ್ಕೆ ಬಂದಿದ್ದಾಳೆ. ಬಂದು ಆ ಕೃಷ್ಣನನ್ನು ವಿಸ್ತಾರವಾಗಿ ನಿಂದನೆ ಮಾಡ್ತಾ ಇದ್ದಾಳೆ. ಗೋಪಂ ಶ್ರೀಧಾಮನಾಮಾನಂ ಶ್ರೀಕೃಷ್ಣ ಪ್ರಿಯಕಿಂಕರಂ. ಅಲ್ಲಿ ಹತ್ತಿರದಲ್ಲಿ ಶ್ರೀಧಾಮ ಎನ್ನತಕ್ಕಂತಹ ಒಬ್ಬ ಸೇವಕ ಇದ್ದ. ಅವನನ್ನು ದಾಟಿ ಒಳಗಡೆ ಬಂದಾಗ ತಮುವಾಚ ಋಷಾದೇವಿ ರಕ್ತ ಪಂಕಜಲೋಚನ ಗಚ್ಚ ದೂರಂ ರತಿಲಂಪಟ ಕಿಂಕರ. ಆ ರಾಧೆ ಬಂದ ಕೂಡಲೇ ವಿರಜೆ ಪಲಾಯನ ಮಾಡಿದ್ದಾಳೆ, ಓಡಿ ಹೋಗಿದ್ದಾಳೆ. ರಾಧೆ ಬಂದದ್ದನ್ನು ನೋಡಿ ಕೃಷ್ಣ ಆ ರಾಧೆಯ ಹತ್ತಿರ ಬರ್ತಾನೆ. ಬರಬೇಕಾದ್ರೆ ರಾಧೆ ತುಂಬ ನಿಂದನೆ ಮಾಡ್ತಾಳೆ, ದೂರ ಹೋಗು ನೀನು, ರತಿ ಲಂಪಟ, ಸ್ತ್ರೀ ಲಂಪಟ ನೀನು, ಹತ್ತಿರ ಬರಬೇಡ ಅಂತ ಕೃಷ್ಣನನ್ನು ತುಂಬ ಕಠೋರವಾದ ಮಾತುಗಳಿಂದಾಗಿ ದೂರ ತಳ್ತಾ ಇದ್ದಾಳೆ, ನಿಂದನೆಯನ್ನು ಮಾಡ್ತಿದ್ದಾಳೆ. ಆ ಕೃಷ್ಣ ನಿಂದಕವಾದಂತಹ ಮಾತುಗಳನ್ನು ಕೇಳಲಿಕ್ಕಾಗದೆ ಆ ಶ್ರೀಧಾಮ ತುಂಬ ದುಃಖವನ್ನು ಅನುಭವಿಸ್ತಾನೆ. ಕೊನೆಗೆ ಆ ರಾಧೆಗೆ ಶಾಪವನ್ನು ನೀಡ್ತಾನೆ. ನೀನು ಭೂಲೋಕದಲ್ಲಿ ಅವತಾರವನ್ನು ತಾಳು, ಈ ಕೃಷ್ಣನ ನಿಂದನೆಗೆ ಫಲವಾಗಿ ಕೃಷ್ಣನಿಂದ 100 ವರ್ಷಗಳ ಕಾಲ ನೀನು ವಿರಹವನ್ನು ಅನುಭವಿಸು ಎಂಬುದಾಗಿ ಆ ಶ್ರೀಧಾಮ ಶಾಪವನ್ನು ಕೊಟ್ಟಿದ್ದಾನೆ. ಆ ಶಾಪವನ್ನು ಕೇಳಿದ ನಂತರ ರಾಧೆಗೆ ತುಂಬ ದುಃಖ ಆಗ್ತದೆ. ಕೆಲವು ಹೊತ್ತು ಕೃಷ್ಣನ ವಿಯೋಗ ಇದ್ದದ್ದೇ ನನಗೆ ಇಷ್ಟು ದುಃಖ ಆಯಿತು. ಆ ದುಃಖದಿಂದ, ಸಿಟ್ಟಿನಿಂದ ನಾನು ನಿಂದನೆಯನ್ನು ಮಾಡ್ತಿದ್ದು, ಸಿಟ್ಟಿನಿಂದ ನಿಂದನೆಯನ್ನು ಮಾಡ್ತಿದ್ದಲ್ಲ, ದುಃಖದಿಂದ ನಿಂದನೆಯನ್ನು ಮಾಡ್ತಿದ್ದು. ಈ ಶ್ರೀಧಾಮನ ಶಾಪದಿಂದ 100 ವರ್ಷಗಳ ವಿರಹ ಅಂತ ಹೇಳಿದ್ರೆ ಅದನ್ನು ನನ್ನ ಕೈಯಲ್ಲಿ ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದು ಭೂಲೋಕದಲ್ಲಿ ಹೋಗಿ ಅವತಾರವನ್ನು ಮಾಡಬೇಕು ಅಂತ ಹೇಳ್ತಿದ್ದಾನೆ ಅಂತ ಹೇಳಿದಾಗ ಸ್ವಯಂ ಕೃಷ್ಣನೇ ಆ ರಾಧೆಗೆ ಸಮಾಧಾನವನ್ನು ಮಾಡಿದ್ದಾನೆ. ನೀನು ಇಲ್ಲದೆ ನಾನು ಇರಲಿಕ್ಕೆ ಸಾಧ್ಯ ಇಲ್ಲ. ನೀನು ಭೂಲೋಕದಲ್ಲಿ ಅವತಾರವನ್ನು ತಾಳ್ತಿದ್ದೀಯಾ ಅಂತ ಹೇಳಿದ್ರೆ ನಾನೂ ಕೂಡ ಭೂಲೋಕಕ್ಕೆ ಬರ್ತೇನೆ, ಇಬ್ಬರೂ ಕೂಡ ಒಟ್ಟಿಗೆ ಇರೋಣ. ಆದರೆ ಲೋಕಕ್ಕೆ ಕಾಣದ ಹಾಗೆ ಇಬ್ಬರೂ ಕೂಡ ಒಟ್ಟಿಗೆ ಇರ್ತೇವೆ. ಲೋಕಕ್ಕೆ ಕಾಣುವ ಹಾಗೆ ರಾಧೆ ಕೃಷ್ಣೆಯರಿಗೆ ಇಬ್ಬರಿಗೂ ಕೂಡ ವಿರಹವಾಗಿದೆ, ಇಬ್ಬರಿಗೂ ವಿಯೋಗವಾಗಿದೆ ಅನ್ನತಕ್ಕಂತಹ ಬುದ್ಧಿ ಲೋಕದಲ್ಲಿರ್ತಕ್ಕಂತಹ ಮಂದರಿ ತಿಳ್ಕೊಳ್ತಾರೆ. ಅದರಿಂದಾಗಿ ಲಕ್ಷ್ಮೀನಾರಾಯಣರಲ್ಲಿ ವಿಯೋಗ ಎನ್ನುವಂಥದ್ದು ವಸ್ತುತಃ ಇಲ್ಲವೇ ಇಲ್ಲ. ಹೇಗೆ ರಾಮ ಸೀತೆಯರಲ್ಲಿದ್ದಂತಹ ವಿಯೋಗ
ಅದು ಇಬ್ಬರು ಯಾವತ್ತೂ ಒಟ್ಟಿಗೆ ಇದ್ದರೂ ಕೂಡ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಇಬ್ಬರೂ ದೂರದಲ್ಲಿ ಇದ್ದರು ಅಂತ ನಾವು ರಾಮದೇವರ ಒಂದು ಕಥೆಯನ್ನು ಕೇಳ್ತೇವೆ. ಪ್ರಸಿದ್ಧವಾದಂತಹ ಒಂದು ಶ್ಲೋಕ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಅಂತ ಒಂದು ಮಾತು. ಅದರಲ್ಲಿ ಕೊನೆಯ ಶಬ್ದ ಸೀತಾಯಾ ಪತಯೇ ನಮಃ ಅಂತ ಶ್ಲೋಕವನ್ನು ನಾವೆಲ್ಲರೂ ಕೂಡ ಹೇಳ್ತಕ್ಕಂತಹ ಮಾತು ನಮ್ಮೆಲ್ಲರಿಗೂ ಕೂಡ ಅಭ್ಯಾಸ ಆಗಿ ಹೋಗಿರ್ತದೆ. ಆದರೆ ಸಂಸ್ಕೃತವನ್ನು ಕಲಿತಕ್ಕಂತಹ ಮಕ್ಕಳಿಗೆ ಇಲ್ಲಿ ಪ್ರಶ್ನೆ ಬರ್ತದೆ. ಸೀತಾಯಾ ಪತಯೇ ಅಂತ ಸಂಸ್ಕೃತದಲ್ಲಿ ವಸ್ತುತಃ ಈ ರೀತಿ ಶಬ್ದ ಆಗೋದಿಲ್ಲ. ಯಾಕೆಂದರೆ ಪತಯೇ ಸೀತಾಯಾ ಅಂತ ಷಷ್ಠಿ ವಿಭಕ್ತಿ, ಸೀತೆಯ ಪತಯೇ ಅಂದರೆ ಗಂಡನಿಗೆ ನಮಃ ನಮಸ್ಕಾರ ಅಂತ ಅದರ ಅರ್ಥ. ಅಲ್ಲಿ ಪತಯೇ ಅನ್ನತಕ್ಕಂತಹ ಗಂಡನಿಗೆ ಚತುರ್ಥಿ ವಿಭಕ್ತಿ. ಸಂಸ್ಕೃತದಲ್ಲಿ ಪತ್ಯೈ ಅಂತ ಆಗುತ್ತೆ ಹೊರತು ವಸ್ತುತಃ ಪತಯೇ ಅಂತ ಆಗೋದಿಲ್ಲ. ಶ್ರಿಯಪತ್ಯೇ ನಿತ್ಯ ಗಣಿತ ಗುಣ ಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಅಂತ ಶ್ರಿಯಪತ್ಯೈ ಅಂತ ಪತ್ಯೈ ಅಂತ ಶಬ್ದ ಆಗುತ್ತದೆ ಹೊರತು ಪತಯೇ ಅಂತ ವಸ್ತುತಃ ಶಬ್ದ ಸಂಸ್ಕೃತದಲ್ಲಿ ಆಗುವುದಿಲ್ಲ. ವಸ್ತುತಃ ಸಂಸ್ಕೃತದಲ್ಲೂ ಆಗ್ತದೆ. ಯಾವಾಗ ಅಂತ ಹೇಳಿದರೆ ಸಮಾಸ ಆದಾಗ. ಸೀತಾಯಾ ಪತಯೇ ಅಂತ ಎರಡು ಬೇರೆ ಬೇರೆ ಶಬ್ದಗಳು, ಅದೆರಡನ್ನು ಒಟ್ಟು ಮಾಡಿ ಸೀತಾಪತಯೇ ನಮಃ ಅಂತ ಮಾಡಬಹುದೇ ಹೊರತು ಸಮಾಸ ಆದಾಗ ಎರಡು ಶಬ್ದಗಳು ಒಟ್ಟಾದಾಗ ಸೀತಾಪತಯೇ ಅಂತ ಆಗ್ತದೆ. ಸಂಸ್ಕೃತದ ವ್ಯಾಕರಣದ ಸೂಕ್ಷ್ಮಗಳಿವು. ಎರಡು ಶಬ್ದಗಳು ಒಟ್ಟು ಸೇರಿದಾಗ ಸೀತಾಪತಯೇ ಅಂತ ಆಗ್ತದೆ. ವಸ್ತುತಃ ಬೇರೆ ಬೇರೆ ಸೀತಾಯಾ ಪತಯೇ ಅಂತ ಎರಡು ಶಬ್ದಗಳು ಬೇರೆ ಇದ್ದಾಗ ಅಲ್ಲಿ ಪತಯೇ ಅಂತ ಶಬ್ದ ಆಗುವುದಿಲ್ಲ. ಮತ್ತು ಶ್ಲೋಕದಲ್ಲಿ ಸೀತಾಯಾ ಪತಯೇ ಅಂತ ಹೇಗಾಯಿತು ಅಂತ ಸಂಸ್ಕೃತವನ್ನು ಓದತಕ್ಕಂತಹ ಮಕ್ಕಳು ಸಾಮಾನ್ಯವಾಗಿ ಈ ಶ್ಲೋಕವನ್ನು ನೋಡಿದಾಗ ಪ್ರಶ್ನೆಯನ್ನು ಕೇಳ್ತಾರೆ.